Dear students, welcome to Darideepa Counseling Guide channel. So ನಿನ್ನೆ ನಾನು BAMS ಕಟ್ ಆಫ್ ಲಿಸ್ಟನ್ನು ಒಂದು ಬಿಟ್ಟಿದ್ದೆ, ಅಪ್ಲೋಡ್ ಮಾಡಿದ್ದೆ. ಮತ್ತು ಸೆಕೆಂಡ್ ರೌಂಡ್ MBBS ಸೀಟ್ ಮ್ಯಾಟ್ರಿಕ್ಸಲ್ಲಿ ಈಗ ಒಂದು ಬಿಟ್ಟಿದ್ದಾರಲ್ಲ KA ಅದರಲ್ಲಿ ಯಾವ್ಯಾವ ಕಾಲೇಜಿಗೆ ಎಷ್ಟೆಷ್ಟು ಸೀಟು ಉಳಿದಿದ್ದಾವೆ ಅಂತ ನಾನು ಒಂದು ಲಿಸ್ಟ್ ಮಾಡಿದ್ದೆ. ಇವತ್ತು ಅದರಲ್ಲಿ ಪ್ರೈವೇಟ್ ಸೀಟು ಮತ್ತು ಮ್ಯಾನೇಜ್ಮೆಂಟ್ ಸೀಟ್ ಆಗಲಿ ಮತ್ತು NRI ಆಗಲಿ ಇವು ಕಾಲೇಜಿನ ಒಂದು ಸೀಟನ್ನು ಎಷ್ಟು ಉಳಿದಾವೆ ಅಂತ ಮತ್ತು ಕ್ಯಾಟಗರಿ ವೈಸ್ ಯಾವ್ಯಾವ ಸೀಟ್ ಉಳಿದಾವೆ ಅಂತ ಇವತ್ತು ನಾನೊಂದು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಈಗ ನಾನು ಇಲ್ಲಿ ಹೇಳ್ತಾ ಇರೋದು ಎರಡನೇ ಸುತ್ತಿನಲ್ಲಿ ಯಾರ್ಯಾರು ಕಾಷನ್ ಡಿಪಾಸಿಟ್ ಪೇ ಮಾಡಬೇಕು ಅಂತ ಇದೊಂದು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ಇವತ್ತಿನ ಇದರಲ್ಲಿ ಮೊದಲನೇ ಸುತ್ತಿನಲ್ಲಿ ಚಾಯ್ಸ್ 3 ತೆಗೆದುಕೊಂಡ ವಿದ್ಯಾರ್ಥಿಗಳು ಯಾರ್ಯಾರು ಅಂದರೆ ಮೊದಲನೇ ಸುತ್ತಿನಲ್ಲಿ ಚಾಯ್ಸ್ 3 ತೆಗೆದುಕೊಂಡವರು ಮತ್ತು ಮೊದಲನೇ ಸುತ್ತಿನಲ್ಲಿ ಆಪ್ಷನ್ ಎಂಟ್ರಿ ಮಾಡಿ ಯಾವುದು ಸೀಟು ಆಗಿರೋದಿಲ್ಲಲ್ಲ ಅವರು ಮತ್ತು ಈ 2022ನೇ ಸುತ್ತಿನಲ್ಲಿ ನಾನು ಭಾಗವಹಿಸಬೇಕು ಅಂತ ಏನು ಆಸಕ್ತಿ ಇರುತ್ತಲ್ಲ ಆ ವಿದ್ಯಾರ್ಥಿಗಳು 1 ಲಕ್ಷ ರೂಪಾಯಿನ ಕಾಷನ್ ಡಿಪಾಸಿಟ್ ಅಂತ ಪೇ ಮಾಡಬೇಕು. ಮತ್ತು ಯಾರ್ಯಾರು ಅವಶ್ಯಕತೆ ಇಲ್ಲ ಮಾಡೋದಂದರೆ ಡೆಂಟಲ್ ಸ್ಟೂಡೆಂಟ್ಸು, ಡೆಂಟಲ್ ಆಸ್ಪಿರೆಂಟ್ಸು, ಆಯುರ್ವೇದ ಆಸ್ಪಿರೆಂಟ್ಸು, ಯಾಕಂದರೆ ಆಯುರ್ವೇದದಲ್ಲಿ ಈಗ ಅವರು ಫಸ್ಟ್ ಟೈಮು ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟೋದ್ರಿಂದ ಇವರು ಅದಕ್ಕೆ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹೋಮಿಯೋಪತಿ ಸ್ಟೂಡೆಂಟ್ಸು ಮತ್ತು ಯುನಾನಿ ಹೋಗ್ಬೇಕಂತ ಇರೋ ಇಂಜಿನಿಯರಿಂಗ್ ಯುನಾನಿ, ಆಮೇಲೆ BSc ಅಗ್ರಿ, ವೆಟರ್ನರಿ, ನರ್ಸಿಂಗ್ ಇವು ಯಾವ ಸ್ಟೂಡೆಂಟ್ಸು ಕಾಷನ್ ಡಿಪಾಸಿಟ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಇನ್ನು UG ನೀಟ್ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ವಿದ್ಯಾರ್ಥಿ ಅಂದರೆ ಫಸ್ಟ್ ರೌಂಡಲ್ಲಿ ಅವರಿಗೆ ಆಲ್ರೆಡಿ ಸೀಟ್ ಅಲಾಟ್ ಆಗಿದೆ ಮತ್ತು ಡೆಂಟಲ್ಲವರು ಮತ್ತು ಆಯುಷ್ ಸೀಟ್ಗೆ ಚಾಯ್ಸ್ 2ನ ಆಯ್ಕೆ ಮಾಡಿ ಅವರು ಆಲ್ರೆಡಿ ಪೇ ಮಾಡಿಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ದಂತವೈದ್ಯಕೀಯ ಮತ್ತು ಆಯುಷ್ ಸೀಟಿಗೆ ಅಪ್ಲೈ ಮಾಡಿರ್ತಾರೆ, ಬಟ್ ಅವರು ಆಲ್ರೆಡಿ ಸೆಕೆಂಡ್ ಆಪ್ಷನ್ ಎಂಟ್ರಿ ಮಾಡಿ ಪೇ ಮಾಡಿರೋದ್ರಿಂದ ಅವರೀಗ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಅವ್ರಿಗೇನಾದರೂ ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಆದರೆ ಅದರಲ್ಲಿ ಏನು ಕಾಷನ್ ಡಿಪಾಸಿಟ್ ಇರುತ್ತಲ್ಲ ಅದು ಫೀದೊಳಗೆ ಅಡ್ಜಸ್ಟ್ ಆಗುತ್ತೆ, ಅದೇನು ಇಲ್ಲಿ ಹೋಗಲ್ಲ, ಅದೇ ದುಡ್ಡು ನಿಮಗೆ ವಾಪಸ್ಸು ಬಂದೇ ಬರುತ್ತೆ. ಇನ್ನು ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿ ಅಭ್ಯರ್ಥಿ ಉಳಿದ ಶುಲ್ಕವನ್ನು ಪಾವತಿಸಲು ಅಥವಾ ಕಾಲೇಜಿಗೆ ಪ್ರವೇಶ ಪಡೆಯಲು ವಿಫಲವಾದಲ್ಲಿ ಅಂದರೆ ನೀವೀಗ ಎರಡನೇ ಸುತ್ತಿಗೆ ನೀವು ಪೇಮೆಂಟ್ನ ಅಮೌಂಟ್ ಸೀಟ್ ಹಂಚಿಕೆ ಆದಮೇಲೆ ಉಳಿದ ಸುತ್ತು ಏನು ಡಿಫ್ರೆನ್ಸ್ ಅಮೌಂಟ್ ಇರುತ್ತಲ್ಲ ಅದನ್ನು ನೀವು ಅಲ್ಲಿ ಪೇ ಮಾಡಲಿಲ್ಲ ಅಂದರೆ ಆ ಒಂದು ಕಾಷನ್ ಡಿಪಾಸಿಟನ್ನು ಮುಟ್ಟುಗೋಲು ಹಾಕ್ಕೊಳ್ಳಾಗುತ್ತೆ, ಫರ್ಫಿಟ್ ಮಾಡಿಬಿಡ್ತಾರೆ. ಅಂದರೆ ಇತರೆ ಕೋರ್ಸ್ಗಳಿಗೆ ಇನ್ನೊಂದು ಅವ್ರು ಏನು ಹೇಳ್ತಾರೆ ಅಂದರೆ ಬೇರೆ ಯಾವುದಕ್ಕಾದ್ರೂ ನೀವು ಪೇಮೆಂಟ್ ಮಾಡಿರೋ ಅಮೌಂಟನ್ನು ಈ ಕಾಷನ್ ಡಿಪಾಸಿಟ್ ಅಂತ ಅವರು ಕನ್ಸಿಡರ್ ಮಾಡೋದಿಲ್ಲ. ಆಮೇಲೆ ಕಾಷನ್ ಡಿಪಾಸಿಟನ್ನು ಪಾವತಿ ಮಾಡಲಿಕ್ಕೆ ಆಲ್ರೆಡಿ ಅವರು ಈಗ ಒಂದು ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ. ಯಾವುದು ಅಂದರೆ 21/8/25ರಿಂದ ಮಧ್ಯಾಹ್ನ 1 ಗಂಟೆಯಿಂದ 25/8/25 ಮಧ್ಯಾಹ್ನ 1 ಗಂಟೆವರೆಗೂ ಅವರು ಕಾಷನ್ ಡಿಪಾಸಿಟ್ನ ಪೇ ಮಾಡಲಿಕ್ಕೆ ಅಮೌಂಟನ್ನು ಕೊಟ್ಟಿರ್ತಾರೆ. ಸೊ ಇದು ಇವತ್ತಿನ ಒಂದು ಅಪ್ಡೇಟು. ಮುಂದಿನ ಒಂದು ಅಪ್ಡೇಟ್ಸ್ಗಾಗಿ ಇನ್ನು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಇನ್ನು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.